ಗಾಯ್ಸ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಏನು ಮಾಡೋದು ಭವ್ಯ? ಇವತ್ತು ಕುಕಿಂಗ್ ಮಾಡುವ. ಏನು ಕುಕಿಂಗ್? ಎಂತ ಮಾಡುವ? ಕೇಕ್ ಮಾಡುವ. ಕೇಕ್ ನಾರ್ಮಲಿ ಎಲ್ಲರೂ ಕೇಕ್ ಮಾಡ್ತಾರೆ, ಹೌದಾ? ನಾವು ನಮ್ಮ ಸ್ಪೆಷಲ್ ಆಡಿಯನ್ಸಿಗೆ ಸ್ಪೆಷಲ್ ಕೇಕ್ ಮಾಡುವ. ಕುಕ್ಕರ್ ನಾವು ಫಸ್ಟಿಗೆ ಒಮ್ಮೆ ಅನ್ಕೊಂಡ್ವಿ ಕುಕ್ಕರ್ ಮಾಡುವ ಅಂತ ಹೇಳಿ. ಎಲ್ಲರೂ ಮಾಡ್ತಾರೆ. ಹೋಗಿ ಕೇಕ್ ರೆಸಿಪಿ ಅಂತ ಹಾಕಿದ್ರೆ ನಿಮ್ಗೆ ಫುಲ್ ಕುಕ್ಕರ್ದು ಬರ್ತದೆ. ಸೊ ನಮ್ಮ ವಿಡಿಯೋದಲ್ಲಿ ಈಗ ಹೊಸ ಟೈಪಲ್ಲಿ ಮಾಡುವ ಅಂತ ಹೇಳಿ. ಹೌದು, ಕಮ್ಮಿ ಇಂಗ್ರೀಡಿಯೆಂಟ್ ಅಲ್ಲಿ ಮಾಡುವ ಅಂತ ಹೇಳಿ. ನನಗೆ ಬರುದಿಲ್ಲ ಅದು ಇವಳ ರೆಸಿಪಿ. ಸೊ ಅವಳು ಮುಂಚೆ ಸಹ ಮಾಡಿ ನಂಗೆ ತಿನ್ಸಿದಾಳೆ. ಸೂಪರ್ ಆಗಿತ್ತು, ಸೂಪರ್. ನಾನು ಹೇಳಿದೆ ಭವ್ಯ, ನಮ್ಮ ಆಡಿಯನ್ಸಿಗೋಸ್ಕರ ನೀನು ಇನ್ನೊಮ್ಮೆ ಮಾಡಿ ಅದು ತೋರಿಸು ಅಂತ ಹೇಳಿದೆ. ಯಾರು ಬಿಗಿನರ್ಸ್ ಮಾಡ್ಬೋದು. ಹೌದು, ದೊಡ್ಡ ಸಾಧನೆ ಅಲ್ಲ. ನಂಗೆ ಬರುದಿಲ್ಲ. ಎನಿವೇಸ್, ಸೊ ಏನೆಲ್ಲ ಐಟಮ್ ಬೇಕಂತ ಹೇಳಿ ನೋಡೋಣ ಬನ್ನಿ. ಕಂಪ್ಲೀಟ್ ವಿಡಿಯೋ ನೋಡಿ ಆಯ್ತಾ? ಸ್ಕಿಪ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಸ್ಕಿಪ್ ಮಾಡಿದ್ರೆ ನೀವು ಬ್ಲಿಂಕ್ ಮಾಡೋದ್ರವರೆಗೆ ನಾವಿಲ್ಲಿ ಏನಾದ್ರು ಸ್ಪೆಷಲ್ ನಮ್ದು ಸ್ಪೆಷಲ್ ಹಾಕಿದ್ರೆ, ಮತ್ತೆ ಸ್ಪೆಷಲ್ ಐಟಮ್ ಹಾಕಿದ್ರೆ ನಿಮ್ಗೆ ಮಿಸ್ ಆದ್ರೆ ನಮ್ಗೆ ಹೇಳಬಾರ್ದು ನೀವು ಇದು ಮಿಸ್ ಮಾಡಿದ್ರಿ ಅಂತ ಹೇಳಿ. ಸೊ ಕ್ಲಿಯರ್ ಆಗಿ ವಿದೌಟ್ ಸ್ಕಿಪ್ಪಿಂಗ್ ನೋಡ್ತಾ ಹೋಗಿ ಕೊನೆವರೆಗೆ ನೋಡಿ. ಇವತ್ತು ಸ್ಪೆಷಲ್ ಕೇಕ್ ಎಲ್ಲರೂ ಮಾಡ್ತಾರೆ, ಸ್ಪೆಷಲ್ ಕೇಕ್ ಮಾಡುವ. ಮೈದಾ ತಕೊಂಡ್ವಿ, ನಿಮ್ಗೆ ಹೇಗೆ ಬೇಕು ಹಾಗೆ ಯೂಸ್ ಮಾಡ್ಕೊಳ್ಳಿ. ನಾವು 1.5 ತಕೊಂಡ್ವಿ ಮೈದಾ, 2 ಟೇಬಲ್ ಸ್ಪೂನ್ ಆಯಿಲ್, ಮತ್ತು 1 ಕಪ್ ಶುಗರ್ ಪೌಡರ್, ಕೊಕೋ ಪೌಡರ್ 1 ಕಪ್. ಇದರಲ್ಲಿ ಪೂರಾ ಡ್ರೈ ಫ್ರೂಟ್ಸ್ ಮಿಕ್ಸ್ ಉಂಟು. ಗ್ರೇಪ್ಸ್, ಕ್ಯಾಶ್ಯೂಸ್, ಮತ್ತೆ ಪಿಸ್ತಾ, ಬಾದಾಮ್ ಎಲ್ಲ ಮಿಕ್ಸ್ ಉಂಟು. 1 ಕಪ್, 1 ಗ್ಲಾಸ್ ಮಿಲ್ಕ್, ಇದು ಕಾಫಿ ಪೌಡರ್, ಮತ್ತೆ ವೆನಿಲಾ ಎಸೆನ್ಸ್. ಇದು ಸ್ವಲ್ಪ, ಇದಿಷ್ಟು ಹಾಕ್ಲಿಕ್ಕಿಲ್ಲ, ಸ್ವಲ್ಪ ಸೋಡಾ, ಬೇಕಿಂಗ್ ಸೋಡಾ, ಮತ್ತೆ ಇದು ಮಿಡ್ಲ್ ಅಲ್ಲಿ ಹಾಕಿ ಡೈರಿ ಮಿಲ್ಕ್. ನಿಮ್ಮ ಹತ್ರ ಇಲ್ಲ ಅಂದ್ರೆ ತೊಂದರೆ ಇಲ್ಲ, ನಡೀತದೆ. ಬಟ್ ನಾವು ಹಾಕುವಂತ ಇದ್ದೇವೆ. ಈಗ ಬ್ಯಾಟರ್ ಆಗ್ಬೇಕದು. ಸೊ ಈ ಪೌಡರ್ ಅನ್ನು ಚೆಂದ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡ್ಕೊಂಡ ನಂತರ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಸಾಕು ಕಾಫಿ ಪೌಡರ್. ನಾನು ಅಂದಾಜಿಗೆ ಹಾಕೋದು, ನಂಗೆ ಟೇಬಲ್ ಸ್ಪೂನ್ ಅಲ್ಲಿ ಇಟ್ಕೊಳ್ಳೋದಿಲ್ಲ. 2 ಟೇಬಲ್ ಸ್ಪೂನ್ ಸಾಕು. ನಾನು ಹೀಗೆ ಹಾಕೋದು, ನಾನು ಹಾಕಿ ಸರ್ಕಸ್ ಮಾಡ್ಬೇಕು. ಹಾಫ್ ಟೇಬಲ್ ಸ್ಪೂನ್ ಇದು ಸಾಕು. ನೀವು ನಾ ಹೇಳಿದ್ ಕೇಳಿ. ಅವಳು ಹೊಸಬ್ಳು, ಕೇಕ್ ಮಾಡ್ಲಿಕ್ಕೆ ನೈನ್ ಹೇಳಿದ್ಲು ಅವಳು, ಗೊತ್ತಾಯ್ತಲ್ಲ. ನಾನು ಹೇಳಿದ್ ಕೇಳಿ 1.5 ಹಾಕಿ, 1.5 ಟೇಬಲ್ ಸ್ಪೂನ್ ಹಾಕಿ ಕನ್ಫ್ಯೂಸ್ ಮಾಡ್ತಿದ್ದಾಳೆ. ನೋಡ್ಕೊಳ್ಳಿ, 2 ಟೇಬಲ್ ಸ್ಪೂನ್ ಕಾಫಿ ಪೌಡರ್. ನಿಮ್ಮದು ಬ್ರೂ, ನೆಸ್ಲೆ ಯಾವ್ದು ಆಗ್ತದೆ ಇದೆಂತ ಇಟ್ಕೊಡುತ್ತೆ. ಇದಂತೂ ನಾ ಹಾಗೆ ಮಿಕ್ಸ್ ಮಾಡ್ಕೊಂಡು ಚೆಂದ ಮಾಡಿ ಎಣ್ಣೆ ಉಂಟು. ಕಟ್ಟಿಲ್ಲ. ಈಗ ಅವಳು ಎಂತ ಹಿಡಿದ್ರೆ ಗೊತ್ತುಂಟಾ? ಎಲ್ಲ ಹೇಳ್ಬೇಕು, ಯಾಕೆ ಮುಚ್ಚಿ ಎಣ್ಣೆ ಇಲ್ಲಿ ಎಣ್ಣೆ ಉಂಟಂತ ಹೇಳ್ತೆ. ಅವಳು ಹಿಡಿದು ಎಣ್ಣೆ ತಗೊಂಡ ಗೊತ್ತಿಲ್ಲ ನಂಗೆ. ಬನ್ನಿ ಕೇಕ್ ಮಾಡುವ. ಈಗ ಶುಗರ್ ತಗೊಳ್ತಿದ್ದೀನಿ. ಶುಗರ್ ನಿಮ್ಮ ಸ್ವೀಟ್ ಮೇಲೆ ಡಿಪೆಂಡ್ ಆಗ್ತದೆ. ನಮಗೆ ತುಂಬಾ ಸ್ವೀಟ್ ಬೇಕು. ಸಾಲ್ಟ್ ಬರ್ತದೆ, ಸಾಲ್ಟ್ ಹಾಕ್ಬೇಕಂತ ಹೇಳ್ತೀನಿ. ಈಗ ಇದು 1 ಕಪ್ ನಾನು ಪೂರ ಹಾಕೊಂಡೆ ಸ್ವೀಟ್. ನನಗೆ ಸ್ವಲ್ಪ ಸ್ವೀಟ್ ಜಾಸ್ತಿ, ಸೊ ಸ್ವೀಟ್ ಹಾಕೊಂಡೆ ನಾನು. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಹಿಂಗೆ ಸ್ಮೆಲ್ ಒಳ್ಳೆ ಘಮಿಸ್ತಾ ಉಂಟು. ಸ್ವಲ್ಪ ಸೋಡಾಗ ಹಾಕ್ತಾ ಇದ್ದೀನಿ. ಸೋಡಾ ಬೇಕಿಂಗ್ ಪೌಡರ್ ಸೇಮ್ ಅದಿರೋದು ಸರ್. ಅಲ್ಲ, ಬೇರೆ ಬೇಕಿಂಗ್ ಪೌಡರ್ ಬೇಕ್ ಮಾಡಿಬಿಟ್ಟಿದ್ದು. ಅದು ಎಲ್ಲ ಬ್ಯಾಟರ್ಸ್ಗೆ, ದೋಸೆಗೆ, ಅದಕ್ಕೆ ಯಾವುದು ಹಾಕಿ ಬೇಕ್ ಮಾಡೋ ಶೆಫ್. ಇದು ಬೇಕಿಂಗ್ ಸೋಡಾ, ಬೇಕಿಂಗ್ ಪೌಡರ್ ಒಂದೇ ಅಂತಿದ್ದಾಳೆ. 1 ಟೇಬಲ್ ಸ್ಪೂನ್ ವೆನಿಲಾ ಎಸೆನ್ಸ್ ಆಯ್ತಾ. ಈಗ ನಾವು ಎಣ್ಣೆ ಹಾಕ್ತಿದ್ದೇವೆ. ಮಕ್ಕಳು ಹೇಳ್ತಾ ಇದ್ದಾರೆ ಚಂದ ಮಿಕ್ಸ್ ಮಾಡ್ಕೊಂಡು ನನ್ನ ಕೋಶೆ.
ಸಾಲ್ಟ್ ಹಾಕ್ತಾ ಇದ್ದೇವೆ. ಆಗ ಹೇಳಿಕ್ ಮಾತ್ರ ಇಲ್ಲ, ಸಾಕಿಷ್ಟು. ಒಂದ್ ಚಿಟಕಿ ಸಾಲ್ಟ್, ಮಿಲ್ಕ್ ಹಾಕ್ತಾ ಇದ್ದೇವೆ. ಮಿಲ್ಕ್ ಹಾಕಿ ದೋಸೆ ಅಲ್ಲ, ಇಡ್ಲಿಯ ಹದಕ್ಕೆ ಬಂದ್ರೆ ಸಾಕು. ಇಡ್ಲಿ ಬ್ಯಾಟರಿಗೆ ಹದಕ್ಕೆ ಬಂದ್ರೆ ಸಾಕು. ತುಂಬಾ ತೆಳು ಸಹ ಮಾಡಬಾರ್ದು. ನಾವು ಫಸ್ಟಿಗೆ 1 ಗ್ಲಾಸ್ ಇದರಲ್ಲಿ 1 ಗ್ಲಾಸ್ ಹಾಲು ತಗೊಂಡಿದ್ವಾ, ಅದು ಕಮ್ಮಿ ಆಯ್ತು. ಸೊ ಈಗ ಇನ್ನೊಂದು ಗ್ಲಾಸ್ ಹಾಕ್ತಾ ಇದ್ದೇವೆ. ಅರ್ಧ ಗಂಟೆ ಆಯ್ತು ನಾವು ಹೀಗೆ ಮಿಕ್ಸ್ ಮಾಡ್ತಾ ಇದ್ದಕ್ಕೆ. ಈಗ ನೋಡಿ, ಇದರಲ್ಲಿ ನಾವು ಸೋಡಾ ಸಹ ಹಾಕಿದ್ವಿ ಅಲ್ಲ, ಸೊ ಇದರಲ್ಲಿ ಹೀಗೆ ಆಗ್ಬೇಕು. ಬ್ಯಾಟರ್ ಬಬಲ್ಸ್ ಬರ್ತಾ ಉಂಟು. ಬ್ಯಾಟರ್ ಅಲ್ಲಿ ಏರ್ ಫಾರ್ಮ್ ಆಗಿದೆ ನೋಡಿ, ಹೀಗೆ ಬೀಳ್ಬೇಕು. ಹೀಗೆ 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 ಮಿಕ್ಸ್ ಮಾಡಿ. ನಮ್ಗೆ ಎಷ್ಟು ಏರ್ ಒಳಗೆ ಫಾರ್ಮ್ ಆಗ್ತದೆ, ನಮ್ಗೆ ಅಷ್ಟು ಒಳ್ಳೆ ಬರ್ತದೆ ಕೇಕ್. ನೋಡಿ, ಈ ತರ ಇಡ್ಲಿ ಪಾತ್ರೆ ತಕೊಳ್ಬೇಕು. ತಕೊಂಡು ಇದು ನಾವು ಡೈರೆಕ್ಟ್ ಹಾಕಿದ್ರೆ ಅಡಿ ಹಿಡಿತದೆ, ಅಂದ್ರೆ ಅದು ಬರುದಿಲ್ಲ, ಗೊತ್ತುಂಟು, ಆ ತರ ಆಗ್ತದೆ. ಸೊ ಅದಕ್ಕೆ ನಾವು ಆಯಿಲ್ ಸ್ಪ್ರೇ ಮಾಡ್ತೇವೆ. ಬಟರ್ ಇದ್ರೆ ಬಟರ್ ಸಹ ಹಾಕ್ಬೋದು. ಈಗ ಫಸ್ಟ್ ಈ ಪಾತ್ರೆಗೆ ಹಾಕ್ಬೇಕು, ಯಾಕಂದ್ರೆ ಇದು ಡೌನ್ ಅಲ್ಲಿ ಇಡುವಂತದ್ದು. ಇದಕ್ಕೆ ಹಾಕುವ ಫಸ್ಟ್ ಬಟರ್. ಹೀಗೆ ಹಾಕ್ಬೇಕು, ಹೀಗೆ ಹಾಕ್ಬೇಕು, ಸ್ವಲ್ಪ ಹಾಕ್ಬೇಕು. ಮತ್ತೆ ಮಿಡ್ಲಲ್ಲಿ ನಮ್ಗೆ ಚಾಕ್ಲೇಟ್ ಇಡ್ಲಿಕ್ಕೆ ಉಂಟಲ್ವಾ, ಮಕ್ಕಳು ಅವಳದು ಮಗ ಎದ್ದಿದ್ದಾನೆ, ನನ್ನ ಮಗಳು ಸಹ ಎದ್ದಿದ್ದಾಳೆ, ಅವಳು ಕೂಸಿ ಬಂದಿದೆ. ನಾನು ಇದು ಒಂದೊಂದು ಇದು ಹಾಕ್ಬೇಕು ನೋಡಿ, ಖಾಲಿ ಒಂದೊಂದೇ ಹಾಕಿ ಸ್ಪೂನ್. ಮತ್ತೆ ಮಿಡ್ಲಲ್ಲಿ ಚಾಕ್ಲೇಟ್ ಇಟ್ಟು ಅದ್ರ ಮೇಲೆ ಪುನಃ ಹಾಕ್ಲಿಕ್ಕೆ ಆಗ್ತದೆ. ಈಗ ಇದೆಲ್ಲ ಹಾಕಿ ಆಗಿದೆ. ಇದ್ರ ಮೇಲೆ ಚಾಕ್ಲೇಟ್ ಹಾಕುದು, ಒಂದೊಂದು ಪೀಸ್ ಇಟ್ಟು. ಸೊ ಎಲ್ಲದಕ್ಕೆ ಹಾಕಿ ಆಗಿದೆ. ನಾವು ನೋಡಿ, ಇದ್ರ ಮೇಲೆ ಇನ್ನು ಎರಡು ಇದು ಹಾಕುದು. ಆಕ್ಚುಲಿ ಹಾಕಿ ಆಗಿದೆ. ಈಗ ನಿಮ್ಗೆ ಡೆಮೋ ತೋರಿಸ್ತೇವೆ ಹೇಗೆ ಹಾಕುದಂತ ಹೇಳಿ. ಅದು ಕವರ್ ಮಾಡಿ ಹಾಕಿದಾಗ ಕವರ್ ಮಾಡಿ ಹಾಕ್ಬೇಕು. ಇದರಲ್ಲಿ ನೋಡಿ, ನಾವು ಭವ್ಯ ಆಗ ಹೇಳಿದಾಗೆ ಇದರಲ್ಲಿ ಬಾದಾಮ್ ಉಂಟು, ಕಾಜು ಉಂಟು, ದ್ರಾಕ್ಷಿ ಉಂಟು, ಒಣ ದ್ರಾಕ್ಷಿ ಉಂಟು, ಮತ್ತೆ ಪಿಸ್ತಾ ಉಂಟು. ಮಿಕ್ಸ್ ಮಾಡಿ ಹೀಗೆ ಗಾರ್ನಿಶ್ ಮಾಡ್ಬೇಕು, ಚಂದ ಮಾಡಿ ಗಾರ್ನಿಶ್ ಮಾಡಿ. ಕರೆಂಟ್ ಸಹ ಹೋಯ್ತು. ಹೌದು, ಅಂದ್ರೆ ನಾವು ಹೀಗೆ ಇಟ್ರೆ ಇದ ಸ್ವಲ್ಪ ನೀರು ಇಟ್ಟಿದ್ದೇನೆ, ನೀರು ಇಡ್ಬೇಕು. ಇಡ್ಬೇಕು ಒಂದೊಂದೇ ಇದು ತೆಗೆದು ಹೀಗೆ ಇಡ್ಬೇಕು. ಹೈ ಫ್ಲೇಮ್ ಅಲ್ಲಿ ಒಂದು 15 ಮಿನಿಟ್ಸ್ ಹೈ ಫ್ಲೇಮ್ ಅಲ್ಲಿ ಕುಕ್ ಮಾಡಿದ್ವಿ. ಈಗ ಪ್ರೆಷರ್ ಎಲ್ಲ ರಿಲೀಸ್ ಆಗಿದೆ. ಈಗ ಓಪನ್ ಮಾಡಿ ನೋಡುವ. ನಾವು ಸಹ ನೋಡ್ಲಿಲ್ಲ ಹೇಗೆ ಆಗಿದೆ ಅಂತ ಹೇಳಿ. ಈಗ ನೋಡುವ. ಟೈಟ್ ಮಾಡಿದ್ದೆ. ವಾವ್, ನೋಡಿ ನೋಡಿ ನೋಡಿ, ಸೂಪರ್ ಆಗಿದೆ. ನೀವು ನೋಡ್ಬೋದು ಹೇಗೆ ಕುಕ್ ಆಗಿದೆ ಅಂತ ಹೇಳಿ. ವಾವ್, ಎಷ್ಟು. ಈಗ ಇದು ಈಗಲೇ ಮುಟ್ಟಬಾರ್ದು. ಹೌದು, ಈಗಲೇ ಮುಟ್ಟಬಾರ್ದು. ಅದು ಸ್ವಲ್ಪ ಎಲ್ಲ ಕೂಲ್ ಆಗ್ಬೇಕು, ಮತ್ತೆ ಮುಟ್ಬೇಕು. ನಂಗೆ ಸ್ಪೆಷಲಿ ಏನ್ ನೋಡ್ಬೇಕು ಇಂಟ್ರೆಸ್ಟ್ ಅಂತ ಹೇಳಿದ್ರೆ, ಅದ್ರ ಮಿಡ್ಲಲ್ಲಿ ಚಾಕ್ಲೇಟ್ ಹಾಕಿದ್ದೇವಲ್ಲ, ಚೊಕೊಲಾವ, ಅದು ಹೀಗೆ ಇದ್ ಮಾಡುವಾಗ ಲಾವಾ ಬರ್ತದೆ. ಚಾಕ್ಲೇಟ್ ಅಂತ ಲಾವಾ. ಈಗ ಇದನ್ನೆಲ್ಲ ತೆಗೆದು ನಿಮ್ಗೆ ತೋರಿಸಬಹುದು, ಬಟ್ ತುಂಬಾ ಲಾಂಗ್ ಆಗ್ತದೆ ವಿಡಿಯೋ. ನಾವ್ ಇದನ್ನೆಲ್ಲ ತೆಗೆದು ಒಂದು ಬೌಲಿಗೆ ಹಾಕಿ ಮತ್ತೆ ನಿಮ್ಗೆ ತೋರಿಸಿ ನಾವು ಟೇಸ್ಟ್ ಮಾಡಿ ನಿಮ್ಗೆ ಹೇಗಾಗಿದೆ ಅಂತ ಹೇಳಿ ಹೇಳ್ತೇವೆ. 3, 2, 1. ನೋಡ್ಬೋದು ನೋಡಿ,
ಎಷ್ಟು ಸಾಫ್ಟ್ ಆಗಿದೆ ಗೊತ್ತುಂಟಾ ಭವ್ಯ, ಸಾಫ್ಟ್ ಆಗಿ ತೋರಿಸು. ತುಂಬಾ ಸಾಫ್ಟ್ ಆಗಿದೆ. ಕತ್ತರಿಸುವಂತದ್ದು ಅಲ್ಲ ಅಲ್ಲಿ ಒತ್ತಿದಾಗಲಿ ಇದು ಬರ್ತಾ ಉಂಟು. ತುಂಬಾ ಒಳ್ಳೆಗಿದೆ. ಆಲ್ರೆಡಿ ನಾನು ತುಂಬಾ ತಿಂದಾಗಿದೆ. ಆಲ್ರೆಡಿ ಬಾಸಿ ಆಗಿದೆ. ಈಗ ಲಾಸ್ಟಿಗೆ ತೋರಿಸ್ಲಿಕ್ಕೋಸ್ಕರ ನಾನು ಇಟ್ಕೊಂಡ್ ಸಪ್ರೇಟ್ ಇಟ್ಟಿದ್ವಿ. ನಾ ತಿಂತಾಳೆ ಪೂರ. ಟೇಸ್ಟ್ ನೋಡ್ತೀಯಾ? ಡೆಫಿನೆಟ್ಲಿ. ನಾನು ಟೇಸ್ಟ್ ನೋಡ್ತೀನಿ. ಫಸ್ಟ್ ನೀನು ನೋಡು, ಅದು ತೋರಿಸ್ಬೇಕು. ಇದು ಕೊಡು ನಂಗೆ, ನೀನು ತೋರಿಸು. ಚಾಕ್ಲೇಟ್ ನೋಡಿ, ಚಾಕ್ಲೇಟ್ ಒಳ್ಳೆಗಿಂದ ಅವ್ನು ತಿಂದಿಲ್ಲ ಆಗದಿಂದ. ನಾನು 3 ಆಲ್ರೆಡಿ ತಿಂದಾಗಿದೆ. ಅವಳಿದ್ದು ಫಸ್ಟ್ ಟೈಮ್ ತಿಂದದ್ದು. ಸೂಪರ್ ಆಗಿದೆ, ಸೂಪರ್ ಆಗಿದೆ. ನಾನು ಮಾಡಿದ್ರೆ ಇಲ್ಲ, ನಿಜವಾಗ್ಲೂ ಸೂಪರ್ ಆಗಿದೆ. ನೀವು ಒಮ್ಮೆ ಟ್ರೈ ಮಾಡಿ. ಕೇಕ್ ಅನ್ನ ಅದು ದೊಡ್ಡ ಇದ್ರಗಿಂತ ಈ ತರದೆಲ್ಲ ಹಾಕಿ ಈ ತರ ಮಾಡಿ ಕೊಟ್ರೆ ಮಕ್ಕಳಿಗೂ ಇಷ್ಟ ಆಗ್ತದೆ. ಮಾಡ್ಬೇಕು. ಮನೆಯಲ್ಲೇ ಮಾಡ್ಬೇಕು. ಹೊರಗಡೆ ಹಾಕಿದ ಎಸೆನ್ಸ್ ಎಂತ ಹಾಕಿಲ್ಲ. ನಾನು ಎಲ್ಲಿ ಎಸೆನ್ಸ್ ಹಾಕಿಲ್ಲ, ಜಾಸ್ತಿ ಹಾಕಿಲ್ಲ. ಬಟ್ ಹೊರಗಡೆ ಕಲರು ಎಸೆನ್ಸ್ ಜಾಸ್ತಿ ಹಾಕ್ತಾರೆ. ಬಟ್ ನಂಗೆ ಕೇಕ್ ತುಂಬಾ ಇಷ್ಟ. ಸೂಪರ್ ಆಗಿದೆ. ಬೋಟ್ ಕೇಕ್ ಸೂಪರ್ ಆಗಿದೆ. ಸೇಮ್ ನಂಗೆ ಇದು ಬೇಕರಿ ಸಿಗ್ತದಲ್ಲ ಹಾಗೆ ಆಗಿದೆ. ಪ್ಲಮ್ ಕೇಕ್. ಅದರಲ್ಲಿ ನಾವು ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿದ್ವಿ ಅಲ್ಲ, ಅದು ಸಹ ನೋಡಿ ಬಾಯಿಗೆ ಸಿಗ್ತಾ ಉಂಟು ಇಲ್ಲಿ. ಬಾಯಿಗೆ ಸಿಗ್ತಾ ಉಂಟು. ಬೇಗ ತಿನ್ನು ಸಾಯಿ. ನಾನು ಇದುವರೆಗೆ ತಿಂದು ನಾನು ತಿಂತೇನೆ ನೆಕ್ಸ್ಟ್ ಅಂತೆ. ಸರಿ ಬಸ್ತಿದ್ದಾಳೆ. ಅದು ಮತ್ತೆ ಹೆಚ್ಚು ಇದು ನಾವು ಹೆಚ್ಚು ಸ್ವೀಟ್ ಸಹ ಮಾಡ್ಲಿಲ್ಲ, ಹೆಚ್ಚು ಇದು ಚಪ್ಪೆ ಸಹ ಮಾಡ್ಲಿಲ್ಲ. ಇದು ನಾರ್ಮಲ್ ಆಗಿದೆ. ಇದನ್ನು ಸ್ವಲ್ಪ ಡ್ರೈ ಫ್ರೂಟ್ಸ್ ನೋಡ್ಕೊಂಡಿದ್ದಾಳೆ ನಾವಲ್ಲ. ನೋಡ್ಬೋದು ನೀವು, ಹೀಗೆ ತೋರಿಸ್ಬೇಕು. ನೋಡ್ಬೋದು. ಬೇಕಿಂದ ಮನೆಗೆ ಮತ್ತೊಂದು ತಿನ್ಬೇಕು. ವಾ ಸಾಫ್ಟ್ ನೋಡಮ್ಮ. ಸಾಫ್ಟ್ ನಿಮಗೆ ನಾನು ತೋರಿಸ್ತೀನಿ ನೋಡಿ, ಅಷ್ಟು ಸಾಫ್ಟ್ ಉಂಟು. ಸೂಪರ್ ಆಗಿದೆ, ಸೂಪರ್. ನಾವು ಚಾಕ್ಲೇಟ್ ಹಾಕಿದ್ದೀರ, ಅದು ಚಾಕ್ಲೇಟ್ ಅದು ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಅದು ಮೆಲ್ಟ್ ಆಗಿ ಅದು ನಾವು ಚೋಕೋಸ್ ಹಾಕ್ತೇವಲ್ಲ, ಹಾಗಾಗಿದೆ ಚೋಕೋಸ್. ಹಾಗಾಗಿದೆ, ತುಂಬಾ ಟೇಸ್ಟ್ ಆಗಿದೆ. ಒಮ್ಮೆ ಮನೇಲಿ ಟ್ರೈ ಮಾಡ್ಲೇಬೇಕಲ್ಲ. ಹಿಂದೆಯಲ್ಲಿ ಹುಣ್ಣಿಮೆಯ ಚಂದ್ರಕಾಂತ ನಿನ್ನೆಲ್ಲ ಮನೆ ಹುಣ್ಣಿಮೆ ಚಂದಮಾಮ. ನೀನು ತಿನ್ನು. ನಮ್ಗೆ ಹೀಗೆ ತಿನ್ಬೇಕಾ? ಇದ್ರಲ್ಲಿ ಚಾಕ್ಲೇಟ್ ಒಳ್ಳೆ ಸಿಕ್ಕಿತ್ತು. ಲಾವ ಸಿಕ್ಕಿತ್ತಾ? ಚಾಕ್ಲೇಟ್ ಲಾವ. ಬಟ್ ಅದು ಇನ್ನೂ ನಾವು ತುಂಬಾ ಹಾಕಿದ್ರೆ ನಮ್ಮ ಅಡಿಯಲ್ಲಿ ಉಂಟು. ಹೀಗೆ ಮಾಡಿದ್ರೆ ಬೀಳ್ತಿತ್ತಲ್ಲ. ಇಲ್ಲಿ ಉಂಟು ಡ್ರೈ ಫ್ರೂಟ್ಸ್ ನೋಡಿ. ನಾವು ಆಕ್ಚುಲಿ ಡ್ರೈ ಫ್ರೂಟ್ಸ್ ಹಾಕಿದ್ರೆ ಒಳ್ಳೆ ಇಲ್ಲಿದ್ದು ಪ್ಲೇನ್ ಆಗ್ತಿತ್ತು. ಡ್ರೈ ಫ್ರೂಟ್ಸ್ ಹಾಕಿದ್ರೆ ಒಂಥರ ಟೇಸ್ಟ್ ಒಳ್ಳೆ ಸಿಗ್ತದೆ. ಬಾಯಿಗೆ ಡ್ರೈ ಫ್ರೂಟ್ಸ್ ಸಿಗ್ತದಲ್ಲ, ಸ್ಪೆಷಲಿ ಕಾಜು, ದ್ರಾಕ್ಷಿ ಇದೆಲ್ಲ ಅದರಲ್ಲೂ ಫ್ಲೇವರ್ ಸಿಗ್ತಾವ. ಸೂಪರ್ ಆಗಿದೆ. ನಮ್ಮೆಲ್ಲರೂ ಟ್ರೈ ಮಾಡಿ ಹೇಗಾಗಿದೆ ಅಂತ ಹೇಳಿ ನಮಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಬಂದು ತಿಳಿಸಿ. ಅವ್ರು ತಿಂತಿದ್ದು ನೋಡ್ತಾ ಇದ್ರೆ ಮತ್ತೆ ಲಾಸ್ಟಿಗೆ ಹೊಟ್ಟೆ ನೋವು ಆಗ್ತದೆ ನಮ್ಗೆ. ಕಣ್ಣಾಗಬೇಡಿ ಯಾರು ಸಹ. ನಾವಿದು ಶಾರ್ಟ್ ಮಾಡಿದ್ದೇವೆ, ತುಂಬಾ ಲಾಂಗ್ ಇಡಲಿಲ್ಲ. ಸೊ ಹಾಗಾಗಿ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೇವೆ ಕೆಲವು ವಿಡಿಯೋಸ್. ಸೊ ನಿಮ್ಗೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೇವೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯಲ್ಲುಂಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್. ಬಾಯ್. ಕೇಕ್ ಮಾಡುವ. ಕುಕ್ಕರ್ ಕೇಕ್ ಮಾಡುವ. ಕುಕ್ಕರ್ ಕೇಕ್ ಏನ್ ಗೊತ್ತುಂಟಾ, ಎಲ್ಲರೂ ಕೇಕ್ ಮಾಡ್ತಾರೆ ಭವ್ಯ, ಹೌದಾ? ನಮ್ಮ ವಿಡಿಯೋದಲ್ಲಿ ಸ್ಪೆಷಲ್ ಆಗಿರ್ಬೇಕೇನಾದ್ರು. ಇದು ನಮ್ಮ ನಾರ್ಮಲ್ ಕುಕ್ಕರ್ ಅಲ್ಲಿ ಅದೆಂತ ಅದು ಎಲ್ಲರೂ ಮಾಡ್ತಾರೆ, ಸಾಲ್ಟ್ ಹಾಕಿ ಅದು ಮಾಡ್ತಾರೆ. ನಾವೊಂದು ಡಿಫ್ರೆಂಟ್ ಟೈಪ್ ಮಾಡುವ. ಅದಕ್ಕೆ ಹೇಗಾಗ್ತದೆ ಅಂತ ಹೇಳಿ ಮತ್ತೆ ಲಾಸ್ಟಿಗೆ ರಿಸಲ್ಟ್ ನೋಡುವ. ಎಲ್ಲರೂ ಕುಕ್ಕರ್ ಅಲ್ಲಿ ನೀವು ಯೂಟ್ಯೂಬ್ ಅಲ್ಲಿ ಹೋಗಿ ಸರ್ಚ್ ಹಾಕಿದ್ರೆ ನಿಮ್ಗೆ ತುಂಬಾ ಎಲ್ಲರೂ ಅದೇ ಬರ್ತದೆ. ಬಟ್ ನಮ್ಮ ವಿಡಿಯೋದಲ್ಲಿ ಸ್ಪೆಷಲ್ ಆಗಿ ಚೇಂಜ್, ಸ್ವಲ್ಪ ಚೇಂಜಸ್ ಇದೆ ಅಂತ ಹಿಡ್ಕೊ. ಇಟ್ಟು ಮರಿತು ಬೇಕೆ ನಾಯಿಗೆ ಹೇಳಿ ಬೇಕೆ ಇಲ್ಲ. ಕಂಪ್ಲೀಟ್ ವಿಡಿಯೋ ಸ್ಕಿಪ್ ಮಾಡ್ಕೊಂಡು ಹೋಗ್ಬೇಡಿ. ಮತ್ತೆ ಮಿಸ್ ಆದ್ರೆ ನಮ್ಗೆ ಹೇಳಲಿಕ್ಕಿಲ್ಲ ನಮ್ದು ಒಳ್ಳೆ ಬಂದಿಲ್ಲ ಅಂತ. ಸೊ ಕ್ಲಿಯರ್ ಆಗಿ ನೋಡಿ. ಗೊತ್ತುಂಟು, ಕಂಪ್ಲೀಟ್ ವಿಡಿಯೋ ನೋಡಿ ಹೇಗೆ ಮಾಡ್ತೇವೆ. ನಿಂದು ಮಾತಾಡೋಕ್ಕಿಂತ ಹೆಚ್ಚಾಗಿ ಅಂತಾರೆ. ನಾನು ಎಂತ ಎಡಿಟ್ ಮಾಡ್ಲಿ? ನಾಯಿ ಇದನ್ನೆಲ್ಲ ಹಾಕ್ಬೇಡ. ಹಾಕ್ತೇನೆ, ನಾನು ಇದೆಲ್ಲ ಹಾಕ್ತೇನೆ. ಮಾಡೋಕ್ಕಿಂತ ಮುಂಚೆ ನೋಡಿ ಪೂರ ಇದು ಕ್ಯಾಪ್ನ ಸೆಟ್ ಮಾಡ್ಲಿಕ್ಕೆ ಹೋದದ್ದು ಪೂರ ಹೋಯ್ತು, ಪೂರ ಬಿತ್ತೋಯ್ತು. ಎಲ್ಲ ಕೊಡ್ತೀನಿ. ಹೀಗೆ ಮಾಡಿದ್ರೆ ಸಾಕು ಕೇಕ್. ಹೀಗೆ ಮಾಡಿ
ಕರೆಕ್ಟ್ ನೋಡ್ಕೊಳ್ಬೇಕು. ಮತ್ತೆ ಯಾವಾಗ ಮಿಸ್ ಆಯ್ತು ಆಗ್ಬೇಕು ಗೊತ್ತಲ್ಲ. ಈಗ ನೋಡಿ ಇದರಲ್ಲಿ 1:30 ಮುಂದೆ ಬಂದು ನಾನು ಮನೆ ನಾನು ಗಿಡ್ಡಲ್ಲ ಇದಕ್ಕಿಂತ ಮಕ್ಕಳು ಹೇಳ್ತವೆ ಈಗ. ಓಕೆ, ಬೇಗ ಬೇಗ ಮಾಡಿ ಇನ್ನೊಮ್ಮೆ ಮಾಡಿ. ಅದನ್ನೆಂತ ಮಾಡ್ತೀವಿ ಇದು ಅದನ್ನೆಂತ ಮಾಡ್ಲಿಕ್ಕಾಗುದಿಲ್ಲ. ಅದೆಲ್ಲ ಸೈಡ್ ಮಾಡುವ ಬೇಗ. ಈಗ ಇದು ಎಲ್ಲಿಡುದು? ನೋಡು ಈಗ ಮೈದಾ ಜನರು ಕರೆಕ್ಟ್ ಮಿಕ್ಸ್ ಮಾಡ್ತಿದ್ರು. ನಿಮಗೆ ದೋಸ್ತಿಗೆ ಹೋಗ್ತಿದ್ರೆ ನಾನು ಕೆಡ್ತಿದ್ದೆ. ಅಡಿ ಉಂಟಾ ಅದು ಮೋಸ್ಟ್ಲಿ ಚಂಡಿ ಚಂಡಿ ಹಾಕಿ ಚಂಡಿ ಹೌದಾ ವಿಸಿಲ್ ಇದೆ ಅಂತ ಅದು ರಿಲೀಸ್ ಆಯ್ತು. ವಿಸಿಲ್ ರಿಲೀಸ್ ಆಗಿದೆ. ಈಗ ಈಗ ಏರ್ ರಿಲೀಸ್ ಆದ ನಂತರ ಗ್ಯಾಸ್ ರಿಲೀಸ್ ಆಗಿದ್ದು ಒಳಗಿದ್ದು ಪ್ರೆಷರ್.